ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಿಂಹರಾಶಿಯವರ ಬಗ್ಗೆ ಮಾತಾಡೋಣ. ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗೋ ಸಮಯ ಬಂದಿದೆ. ಅದರಲ್ಲೂ ಬರ್ತಾ ಇರೋ 5 ದಿನಗಳಲ್ಲಿ ಅವರ ಅದೃಷ್ಟ ಹೇಗೆ ಬದಲಾಗಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಮಾತು ಎಷ್ಟು ಸರಿ ಅಲ್ವಾ? ಸಿಂಹದಂತೆ ಹೆಮ್ಮೆ, ಆತ್ಮವಿಶ್ವಾಸ ಇದೇ ಸಿಂಹರಾಶಿಯವರ ಮೂಲಗುಣ. ಸರಿ, ಹಾಗಾದ್ರೆ ಮೊದಲು ಇವರ ಸ್ವಭಾವದ ಬಗ್ಗೆನೇ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಭವಿಷ್ಯವಾಣಿ ಮೊದಲು ಸಿಂಹರಾಶಿಯವರ ಸ್ವಭಾವದ ಬಗ್ಗೆನೇ ಹೇಳುತ್ತೆ. ಯಾಕೆಂದ್ರೆ ಅವರ ಮುಂದಿನ ಜೀವನ ಪಯಣಕ್ಕೆ ಇದೇ ಒಂದು ರೀತಿ ಅಡಿಪಾಯ ಇದ್ದಾಗೆ. ಹೌದು, ಸಿಂಹರಾಶಿಯವರಲ್ಲೇ ಧೈರ್ಯ, ಶೌರ್ಯ, ಪ್ರಾಮಾಣಿಕತೆ ಎಲ್ಲವೂ ಇರುತ್ತೆ. ಅವರು ಹುಟ್ಟಿನಿಂದಲೇ ಬುದ್ಧಿವಂತರು. ಅಷ್ಟೇ ಅಲ್ಲ, ಯಾವುದೇ ನಿರ್ಧಾರ ತಗೊಂಡ್ರೂ ಅದಕ್ಕೆ ಬದ್ಧರಾಗಿರ್ತಾರೆ. ಎಷ್ಟೇ ಗಟ್ಟಿಯಾಗಿ ಕಂಡ್ರೂ ಅವರಲ್ಲಿ ಆಳವಾದ ಸಹಾನುಭೂತಿ ಇರುತ್ತೆ. ಜೊತೆಗೆ ಜವಾಬ್ದಾರಿ ಅನ್ನೋದು ಇವರಿಗೆ ರಕ್ತದಲ್ಲೇ ಬಂದಿರುತ್ತೆ. ಅದರಲ್ಲೂ ಕುಟುಂಬದ ಜವಾಬ್ದಾರಿಯನ್ನಂತೂ ಖುಷಿಯಿಂದ ಒತ್ಕೊಳ್ತಾರೆ. ನೋಡಿ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಸಿಂಹರಾಶಿಯವರಲ್ಲಿ 2 ರೀತಿಯ ಸ್ವಭಾವ ಇರುತ್ತೆ. ಹೊರಗಿನಿಂದ ನೋಡಿದ್ರೆ ಯಾವುದೇ ಕಷ್ಟ ಬರ್ಲಿ ಧೈರ್ಯವಾಗಿ ಎದುರಿಸುತ್ತಾರೆ, ತಮ್ಮದೇ ರೂಲ್ಸ್ ಮೇರೆ ಬದುಕ್ತಾರೆ, ಅಗೌರವವನ್ನಂತೂ ಸ್ವಲ್ಪನೂ ಸಹಿಸಲ್ಲ. ಆದರೆ ಒಳಗಡೆ ನೋಡಿದ್ರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ, ಯಾರಿಗಾದ್ರೂ ಕಷ್ಟ ಅಂದ್ರೆ ತಕ್ಷಣ ಸಹಾಯಕ್ಕೆ ನಿಲ್ತಾರೆ, ತಮ್ಮ ಕುಟುಂಬಕ್ಕೋಸ್ಕರ ಏನನ್ನ ಬೇಕಾದ್ರೂ ತ್ಯಾಗ ಮಾಡ್ತಾರೆ. ಪ್ರಾಮಾಣಿಕತೆ ಮತ್ತು ನಂಬಿಕೆನೇ ಇವರ ಉಸಿರು. ಇಷ್ಟೆಲ್ಲ ಗುಣಗಳಿಗೆ ಕಾರಣ ಏನ್ಗೊತ್ತಾ? ಇವರ ಆಡಳಿತ ಗ್ರಹ ಸೂರ್ಯ. ಸೂರ್ಯ ಅಂದ್ರೇನೆ ನಾಯಕತ್ವ, ಶಕ್ತಿ, ಪ್ರತಿಷ್ಠೆ. ಇದೇ ಶಕ್ತಿದಾನ ಸಿಂಹರಾಶಿಯವರಿಗೆ ಅಷ್ಟು ಆತ್ಮವಿಶ್ವಾಸ ಕೊಡೋದು. ಮತ್ತೆ ಅವರ ಜೀವನದಲ್ಲಿ ಮುಂದೆ ಬರಲಿರುವ ಒಳ್ಳೆಯ ದಿನಗಳಿಗೆ ಈ ಸೂರ್ಯನ ಪ್ರಭಾವವೇ ಒಂದು ಮುಖ್ಯ ಕಾರಣ ಆಗಲಿದೆ. ಇಲ್ಲಿವರೆಗೂ ಸಿಂಹರಾಶಿಯವರು ತುಂಬಾ ಕಷ್ಟಪಟ್ಟಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅನ್ಕೊಂಡ ಫಲಿತಾಂಶ ಸಿಕ್ಕಿರ್ಲಿಲ್ಲ. ಆದ್ರೆ ಇನ್ನು ಚಿಂತೆ ಬೇಡ, ಯಾಕಂದ್ರೆ ಈಗ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆ ಆಗೋ ಸಮಯ ಬಂದಿದೆ. ಹೌದು, ಕೇವಲ 5 ದಿನಗಳು. ಮುಂದಿನ 5 ದಿನಗಳು ಸಿಂಹರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಈ ಸಮಯದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಅವರ ಪರವಾಗಿರುತ್ತೆ. ಸರಿ, ಈ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು? ಈ ಸಮಯದಲ್ಲಿ ನಿಜವಾಗಿಯೂ ಏನಾಗಬಹುದು? ಏನೆಲ್ಲ ಒಳ್ಳೆಯದನ್ನ ನಿರೀಕ್ಷಿಸಬಹುದು? ಈ ಸಮಯದಲ್ಲಿ ಅಪಾರವಾದ ಅದೃಷ್ಟ ಕೈ ಹಿಡಿಯಲಿದೆ. ಮುಖ್ಯವಾಗಿ 3 ದೊಡ್ಡ ಶುಭ ಸುದ್ದಿಗಳು ಕಾದಿವೆ. ಇಷ್ಟು ದಿನ ನಿಂತೋಗಿದ್ದ ಕೆಲ್ಸಗಳು, ಸಿಗದಿದ್ದ ಅವಕಾಶಗಳೆಲ್ಲ ಈಗ ತಾನಾಗಿ ಹುಡುಕೊಂಡು ಬರಲಿವೆ. ಹಳೆ ಸಮಸ್ಯೆಗಳೆಲ್ಲ ಮಾಯವಾಗಿ ಹೊಸ ಅವಕಾಶಗಳ ಬಾಗಿಲು ತೆರೆಯಲಿದೆ. ಆದರೆ ಈ ಬದಲಾವಣೆ ಹೇಗಾಗುತ್ತೆ? ಇದರ ಹಿಂದೆ ಒಂದು ದೈವಿಕ ಶಕ್ತಿ ಕೆಲಸ ಮಾಡಲಿದೆ. ಒಬ್ಬ ನಿಗೂಢ ಸ್ತ್ರೀಯ ಆಶೀರ್ವಾದ ಸಿಗಲಿದೆ ಅಂತ ಈ ಭವಿಷ್ಯವಾಣಿ ಹೇಳ್ತೆ. ಯಾರು ಆ ಸ್ತ್ರೀ? ಬನ್ನಿ ನೋಡೋಣ. ಈ ನಿಗೂಢ ಮಹಿಳೆ ಅವರ ಮಾತು, ಸಹಾಯ ಅಥವಾ ಪ್ರೋತ್ಸಾಹದ ಮೂಲಕ ಸಿಂಹರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರಲಿದ್ದಾರೆ. ಈ ವ್ಯಕ್ತಿ ನಿಮ್ಗೆ ಈಗಾಗಲೇ ಪರಿಚಯ ಇರೋರಾಗಿರ್ಬೋದು ಅಥವಾ ನಿಮ್ಮ ಜೀವನಕ್ಕೆ ಹೊಸದಾಗಿ ಬರುವರೋ ಆಗಿರ್ಬೋದು. ಒಟ್ಟಿನಲ್ಲಿ ಅವರು ಒಂದು ಹೊಸ ಒಳ್ಳೆಯ ದಾರಿಯನ್ನಂತೂ ತೋರಿಸ್ತಾರೆ. ಹಾಗಾದ್ರೆ ಆ ನಿಗೂಢ ಮಹಿಳೆ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದುರ್ಗಾದೇವಿ. ಹೌದು, ದುರ್ಗಾದೇವಿಯ ಅನುಗ್ರಹವೇ ಈ ರೂಪದಲ್ಲಿ ಬರಲಿದೆ. ದುರ್ಗಾದೇವಿ ಅಂದ್ರೆ ಶಕ್ತಿ, ರಕ್ಷಣೆ ಮತ್ತು ಅಡೆತಡೆಗಳನ್ನು ನಿವಾರಿಸೋ ದೇವತೆ. ಈ 5 ದಿನಗಳಲ್ಲಿ ಆ ತಾಯಿಯ ಆಶೀರ್ವಾದ ಸಿಂಹ ರಾಶಿಯವರ ಮೇಲೆ ಸಂಪೂರ್ಣವಾಗಿರಲಿದೆ. ಈ ದೈವಿಕ ಆಶೀರ್ವಾದದ ಫಲವಾಗಿ ಸಿಂಹರಾಶಿಯವರ ಜೀವನದಲ್ಲಿ ಒಂದು ರೀತಿಯ ಸಮೃದ್ಧಿಯ ಅಲೆನೇ ಏಳಲಿದೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳ್ಳೆಯ ಫಲಿತಾಂಶಗಳು ಕಾಣಸಿಗ್ತವೆ. ನೋಡಿ, ಈ ಬದಲಾವಣೆಗಳು ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗಿಲ್ಲ. ಹಣಕಾಸಿನ ವಿಚಾರದಲ್ಲಿ, ವೃತ್ತಿ ಜೀವನದಲ್ಲಿ, ಕುಟುಂಬದಲ್ಲಿ, ಶಿಕ್ಷಣದಲ್ಲಿ, ಅಷ್ಟೇ ಯಾಕೆ ವೈಯಕ್ತಿಕ ಬೆಳವಣಿಗೆಯಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಗಳು ಆಗಲಿವೆ. ಇದೊಂದು ಸರ್ವಾಂಗೀಣ ಅಭಿವೃದ್ಧಿಯ ಸಮಯ. ಹಾಗಾದ್ರೆ ಏನೆಲ್ಲ ನಿರೀಕ್ಷಿಸಬಹುದು? ಮೊದಲನೆಯದಾಗಿ, ಆರ್ಥಿಕ ಸ್ಥಿರತೆ ಸಿಗಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಸಿಗಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಕೆಲಸದಲ್ಲಿರೋರಿಗೆ ಪ್ರಮೋಷನ್ ಅಥವಾ ಸಂಬಳ ಜಾಸ್ತಿಯಾಗೋ ಸಾಧ್ಯತೆ ಇದೆ. ನಿಂತುಹೋಗಿದ್ದ ವ್ಯಾಪಾರ, ವ್ಯವಹಾರಗಳು ಮತ್ತೆ ಶುರುವಾಗಿ ಲಾಭ ತಂದುಕೊಡ್ತವೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಅಷ್ಟೇ ಅಲ್ಲ, ಶತ್ರುಗಳ ಕಾಟವೂ ದೂರ ಆಗುತ್ತೆ. ಅವರು ನಿಮ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡೋಕ್ಕಾಗಲ್ಲ. ಸರಿ, ಇಷ್ಟೆಲ್ಲ ಒಳ್ಳೆಯದಾಗೋ ಸಮಯದಲ್ಲೇ ಆ ಅದೃಷ್ಟವನ್ನ ಪೂರ್ತಿಯಾಗಿ ನಮ್ಮದಾಗಿಸ್ಕೊಳ್ಳೋದು ಹೇಗೆ? ಅದಕ್ಕೂ ಕೆಲವು ಮಾರ್ಗದರ್ಶಿ ಸೂತ್ರಗಳಿವೆ. ಬನ್ನಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವು ಕೆಲಸಗಳನ್ನ ಮಾಡಬೇಕು, ಇನ್ನೂ ಕೆಲವನ್ನ ಖಂಡಿತ ಮಾಡಬಾರ್ದು.
ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕರಾಗಿರಿ. ನಿಮ್ಮ ಆದಾಯದ ಬಗ್ಗೆ ಎಲ್ಲರತ್ರನೂ ಹೇಳ್ಬೇಡಿ. ಶುಕ್ರವಾರ ಅಥವಾ ಭಾನುವಾರ ಹೊಸ ಕೆಲಸ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಹಾಗೆ ವಾದ ವಿವಾದಗಳಿಂದ ದೂರ ಇರಿ. ಏನಾದ್ರೂ ಮುಖ್ಯ ನಿರ್ಧಾರ ತಗೋಬೇಕಾದ್ರೆ ಮನೆಯಲ್ಲಿರೋ ಮಹಿಳೆಯರ ಸಲಹೆ ಕೇಳಿ. ನೀಲಿ ಗಣ್ಣದ ಬಟ್ಟೆ ಹಾಕೋದನ್ನ ಅವಾಯ್ಡ್ ಮಾಡಿ. ನಿಮ್ಮ ಸಂಗಾತಿ ಜೊತೆ ಪ್ರೀತಿಯಿಂದ ಮಾತಾಡಿ. ಅಪ್ಪಿತಪ್ಪಿಯೂ ಈ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಅಥವಾ ಹೊಸ ಸಾಲ ತಗೋಬೇಡಿ. ಈ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಆಕರ್ಷಿಸೋಕೆ ಕೆಲವು ಸರಳ ಉಪಾಯಗಳಿವೆ. ಕೋತಿ, ನಾಯಿಗಳಂತಹ ಪ್ರಾಣಿಗಳಿಗೆ ಆಹಾರ ದಾನ ಮಾಡಿ. ಸಾಧ್ಯವಾದ್ರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ವೇಳೆ ಹೋಗೋಕ್ ಆಗ್ದಿದ್ರೆ ಚಿಂತೆಯಿಲ್ಲ, ಮನೆಯಲ್ಲೇ ಭಕ್ತಿಯಿಂದ ದೇವಿಯನ್ನ ಪ್ರಾರ್ಥನೆ ಮಾಡಿದ್ರೂ ಸಾಕು. ಇನ್ನು ಈ ಸಮಯದಲ್ಲಿ ಕೆಲವು ಅಂಶಗಳು ತುಂಬಾನೇ ಶುಭಕರವಾಗಿರಲಿವೆ. ಅದೃಷ್ಟದ ಬಣ್ಣಗಳು ಅಂದ್ರೆ ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ ಮತ್ತು ಗುಲಾಬಿ. ಆದ್ರೆ ನೀಲಿ ಬಣ್ಣ ಮಾತ್ರ ಅಶುಭ. ಅದೃಷ್ಟದ ಸಂಖ್ಯೆ 2. ಹಾಗಾದ್ರೆ ಸಿಂಹರಾಶಿಯವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆ ಕಾದಿದೆ ಅಂತ ನೋಡಿದ್ವಿ ಅಲ್ವಾ? ದೈವಿಕ ಅನುಗ್ರಹವೇ ಅವರ ಜೊತೆಗಿರುವಾಗ ಅವರು ಇನ್ನೂ ಯಾವ ಎತ್ತರಕ್ಕೆ ಬೇಕಾದರೂ ತಲುಪಬಹುದು. ನೆನಪಿಡಿ, ಈ 5 ದಿನಗಳು ಕೇವಲ ಕಷ್ಟದ ದಿನಗಳ ಅಂತ್ಯ ಅಲ್ಲ, ಇದು ಸಾಧನೆಯ ಒಂದು ಹೊಸ ಅಧ್ಯಾಯದ ಆರಂಭ.